ಹಾಯ್ ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ರಿಯಲ್ಮಿ ಕಂಪನಿ ಕೆಲವೊಂದು ಗ್ಯಾಜೆಟ್ಗಳಿರುವಂಥದ್ದು ರಿಯಲ್ಮಿ ವಾಚ್ 2, ರಿಯಲ್ಮಿ ಬಡ್ಸ್ ವೈರ್ಲೆಸ್ 2 ನಿಯೋ ಮತ್ತು ರಿಯಲ್ಮಿ ಬಡ್ಸ್ Q2 ನಿಯೋ, ಈ ಮೂರು ಗ್ಯಾಜೆಟ್ಗಳನ್ನ ನಾನು ಇವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಎಷ್ಟು ಲಾಂಚ್ ಆಗಿದೆ, ಆ ಒಂದು ಪ್ರೈಸ್ ರೇಂಜಲ್ಲಿ ಈ ಗ್ಯಾಜೆಟ್ಗಳನ್ನು ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದು ರಿಯಲ್ಮಿ ಬಡ್ಸ್ ವೈರ್ಲೆಸ್ 2 ನಿಯೋ ಈ ಒಂದು ನೆಕ್ ಬ್ಯಾಂಡನ್ನು ಅನ್ಬಾಕ್ಸ್ ಮಾಡ್ತೀನಿ. ಅನ್ಬಾಕ್ಸ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ನೆಕ್ ಬ್ಯಾಂಡ್ $1,500 ಲಾಂಚ್ ಆಗಿರುವಂಥದ್ದು. ಈ ಒಂದು ನೆಕ್ ಬ್ಯಾಂಡ್ ಬೇರೆ ಯಾವುದೂ ಅಲ್ಲ, ರೀಸೆಂಟಾಗಿ ರಿಯಲ್ಮಿ ಅವರು ಡೀಸೋ ಬ್ರ್ಯಾಂಡಲ್ಲಿ ಈ ಒಂದು ಡೀಸೋ ವೈರ್ಲೆಸ್ ಅಂತ ಒಂದು ನೆಕ್ ಬ್ಯಾಂಡನ್ನು ಲಾಂಚ್ ಮಾಡಿದರು. ಎರಡೂ ಕೂಡ ಆಲ್ಮೋಸ್ಟ್ ಸಿಮಿಲರ್ ಸ್ಪೆಸಿಫಿಕೇಶನ್ ಹೊಂದಿರುವಂಥದ್ದು, ಏನೂ ಚೇಂಜಸ್ ಇಲ್ಲ. ಕೆಲವು ಡಿಸೈನ್ದು ಟೆಕ್ಸ್ಚರ್ ಚೇಂಜಸ್ಸನ್ನು ಮಾಡಿದ್ರು ಅಂದ್ಬಿಟ್ರೆ ಉಳ್ದಂಗೆ ಪ್ರತಿಯೊಂದು ಕೂಡ ಸೇಮ್ ಇರುವಂಥದ್ದು. ಅದನ್ನಾದರೂ ತಗೊಳ್ಳಿ, ಇದನ್ನಾದರೂ ತಗೊಳ್ಳಿ, ಎರಡೂ ಕೂಡ ಲಿಟ್ರಲಿ ಕ್ವಾಲಿಟಿಯಲ್ಲಿ ಬೇಸಲ್ಲಿ ಪ್ರತಿಯೊಂದು ಕೂಡ ಸೇಮ್ ಇರುವಂಥದ್ದು. ಇನ್ನು ಡೈರೆಕ್ಟಾಗಿ ಇದನ್ನು ಅನ್ಬಾಕ್ಸ್ ಮಾಡೋಣ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಈ ಒಂದು ನೆಕ್ ಬ್ಯಾಂಡ್ ನಿಮ್ಗೆ ನೋಡೋಕೆ ಸಿಗುತ್ತೆ. ಅದರ ಜೊತೆಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಜೊತೆಗೆ USB Type-C ಚಾರ್ಜಿಂಗ್ ಕೇಬಲ್ನ ಕೊಟ್ಟಿದ್ದಾರೆ. ಸೂಪರ್ ಅಂದರೆ ಇಷ್ಟಪಡ್ತೀನಿ. ಅದರಲ್ಲೂ ಕೂಡ Type-C ಏನೇ ಇತ್ತು. ಮತ್ತು ಎಕ್ಸ್ಟ್ರಾ ಬಡ್ಸ್ಗಳಿರುವಂಥದ್ದು, ನಿಮ್ಮ ಕಿವಿಯ ಸೈಜ್ಗೆ ತಕ್ಕಂಗೆ ನೀವು ಅದನ್ನು ಚೇಂಜ್ ಮಾಡ್ಕೊಬೋದು. ಏನು ಬಿಟ್ಟರೆ ಬೇರೆನೂ ಸಹ ಇಲ್ಲ. ಲಿಟ್ರಲಿ ಗಮನಿಸ್ತಾ ಇದ್ರೆ ಆಯ್ತಾ, ಯಾವ ಚೇಂಜಸ್ಸು ಕೂಡ ಇಲ್ಲ ಆ ಒಂದು ಡೀಸೋಗೂ ಮತ್ತು ಇದಕ್ಕೂ. ಕೆಲವೊಂದು ಟೆಕ್ಸ್ಚರ್ ಚೇಂಜ್ ಮಾಡಿದ್ದಾರೆ ಮತ್ತು Type-C ಪೋರ್ಟಿಗೆ ಕವರ್ ಇದರಲ್ಲಿಲ್ಲ ಅನ್ನೋದು ಬಿಟ್ಟರೆ ಉಳಿದಂಗೆ ಪ್ರತಿಯೊಂದು ಕೂಡ ಸೇಮ್. ಸೊ ಕ್ವಾಲಿಟಿ ವೈಸ್ ಕೂಡ ಸಖತ್ತಾಗಿದೆ. ನೀವು ಎರಡರಲ್ಲಿ ಯಾವ್ದು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಇದರಲ್ಲೂ ಸೇಮ್ ಫೀಚರ್, ಅದರಲ್ಲೂ ಸೇಮ್ ಫೀಚರ್. ಈ ಒಂದು ಬಡ್ಸ್ ಮ್ಯಾಗ್ನೆಟಿಕ್ ಬಡ್ಸ್ ಆಯಿತಾ, ಸೊ ನೀವು ಇದನ್ನು ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ ಫೋನ್ಗೆ, ಕ್ಲೋಸ್ ಮಾಡೋ ತನಕ ಆಟೋಮೆಟಿಕ್ಕು ಆಫ್ ಆಗಿಬಿಡುತ್ತೆ. ಸೊ ಒಂದು ಒಳ್ಳೆ ಫೀಚರು. ಸೊ ಈ ಪ್ರೈಸ್ ರೇಂಜಿಗೆ $1,500 ಕಣ್ಣು ಮುಚ್ಕೊಂಡು ಈ ಒಂದು ನೆಕ್ ಬ್ಯಾಂಡನ್ನು ಪರ್ಚೇಸ್ ಮಾಡ್ಬೋದು. ನನಗೆ ಮೈಕ್ನ ಕ್ವಾಲಿಟಿನೂ ಕೂಡ ಒಂದು ಲೆವೆಲ್ಗೆ ಇಷ್ಟ ಆಯಿತು ಆಯಿತಾ. ಹೆಂಗಾಗ್ಬಿಡುತ್ತೆ ಅಂತಂದರೆ ಎಷ್ಟೋ ಸಲ ನಾವೀಗೇನೋ ರಿವ್ಯೂ ಮಾಡಿಬಿಟ್ಟಿರ್ತೀವಿ, ಲೇಟರ್ ಆನ್ ಸ್ಟೇಜ್ಗಳಲ್ಲಿ ಯಾವ ರೀತಿ ಅದು ಇರುತ್ತೆ ಅನ್ನೋದು ನಾವು ಈಗಲೇ ಹೇಳೋದಕ್ಕಾಗಲ್ಲ. ನಾನು ಸ್ವಲ್ಪ ದಿನ ಒಂದು 6 ತಿಂಗಳು ಯೂಸ್ ಮಾಡಿದ್ಮೇಲೆ ಜಡ್ಜ್ ಮಾಡ್ಬೋದು. ತುಂಬ ಈ ಒಂದು ಟ್ರೂ ವೈರ್ಲೆಸ್ ಇಯರ್ಬಡ್ಗಳಲ್ಲಿ ಆ ರೀತಿ ಆಗುತ್ತೆ ಆಯಿತಾ. ನಾನು ಅದು ರಿವ್ಯೂ ಮಾಡೋ ಟೈಮಲ್ಲಿ ಎಷ್ಟೋ ಸಲ ಚೆನ್ನಾಗಿರುತ್ತೆ, ಮೈಕ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಮತ್ತು ಬಿಲ್ಡೆಲ್ಲ ಚೆನ್ನಾಗೇ ಇರುತ್ತೆ. ಬಟ್ ಯೂಸ್ ಮಾಡ್ತಾ 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 ಆ ಮ್ಯಾಗ್ನೆಟ್ ಡಾಕು ಕೆಲವೊಂದು ಸಲ ಬಡ್ಸನ್ನು ಚಾರ್ಜೇ ಮಾಡ್ತಿರಲ್ಲ, ಆಟೋಮೆಟಿಕ್ ಕನೆಕ್ಟ್ ಆಗಿಬಿಟ್ಟಿದೆ. ಈ ರೀತಿ ಪ್ರಾಬ್ಲಮ್ಸ್ಗಳು ಆಮೇಲೆ ಶುರು ಆದರೂ ಆಗ್ಬೋದಿದೆ. ಸದ್ಯಕ್ಕೂ ಅಂತ ನನಗೆ ಫಸ್ಟ್ ಇಂಪ್ರೆಷನಲ್ಲಿ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇರುವಂಥದ್ದು. ಸೊ ಈ ಒಂದು ನೆಕ್ ಬ್ಯಾಂಡ್ ಆರಾಮಾಗಿ ಪರ್ಚೇಸ್ ಮಾಡ್ಬೋದು $1,500 ಸೂಪರ್ ಅಂತೀನಿ. ಇನ್ನು ಇದಾನಂತರ ರಿಯಲ್ಮಿ ಬಡ್ಸ್ Q2 ನಿಯೋ. ಸೊ ಇದು ಕೂಡ ಸುಮಾರು $1,600 ಲಾಂಚ್ ಆಗಿರುವಂಥದ್ದು ಆಯಿತಾ. ಸೊ ಇದು ಕೂಡ ಆಲ್ರೆಡಿ ಡೀಸೋದಲ್ಲಿ ಲಾಂಚ್ ಆಗಿದೆ. ಕೆಲವು ಚೇಂಜಸನ್ನು ಮಾಡಿ, ಕೆಲವೆಲ್ಲ ಒಂದೆರಡು ಚೇಂಜ್ ಮಾಡಿದ್ದಾರೆ ಅಷ್ಟೇ. ಸೊ ಡೀಸೋದಲ್ಲಿ ಗೋ ಪೋರ್ಟ್ಸ್ ಡಿ ಅಂತ ಲಾಂಚ್ ಆಯಿತು. ಲಿಟ್ರಲಿ ಲುಕ್ ವೈಸು ಪ್ರತಿಯೊಂದು ಕೂಡ ಸೇಮ್ ಇರುವಂಥದ್ದು. ಒಂದೇ ಒಂದು ಡಿಫ್ರೆನ್ಸು ಮೇಲ್ಗಡೆ ಇರುವಂಥ ಟೆಕ್ಸ್ಚರು, ಲುಕ್ ವೈಸು ಮತ್ತು ಇದರಲ್ಲಿರುವಂಥ ಏನು ಗೇಮ್ ಮೋಡ್ ಇದೆ ಅದ್ರ ಲೇಟೆನ್ಸಿ ಚೇಂಜ್ ಮಾಡಿದ್ರೆ ಅಂದ್ಬಿಟ್ರೆ ಪ್ರತಿಯೊಂದು ಕೂಡ ಸೇಮ್ ಇರುವಂಥದ್ದು. ಈ ಒಂದು ರಿಯಲ್ಮಿ ಬಡ್ಸ್ Q2ನಲ್ಲಿ ನಿಮಗೆ 88 ಮಿಲಿಸೆಕೆಂಡು, ತುಂಬ ಒಳ್ಳೆ ವಿಷಯ. 88 ಮಿಲಿಸೆಕೆಂಡ್ನ ಲೇಟೆನ್ಸಿ ಸಿಕ್ಕರೆ ಅದರಲ್ಲಿ ನಿಮಗೆ 110 ಅಂತ ಅನ್ಕೋತೀನಿ ಆಯಿತಾ. ಅದು ಸ್ವಲ್ಪ ಜಾಸ್ತಿ ಇದೆ. ಸೊ ಇದೇ ಬೆಸ್ಟು ಗೇಮ್ ಮೋಡಲ್ಲಿ. ಸೊ ಅದನ್ನು ಬಿಟ್ಟರೆ ಪ್ರತಿಯೊಂದು ಕೂಡ ಸೇಮ್ ಇರುವಂಥದ್ದು. ಲಿಟ್ರಲಿ ಕ್ವಾಲಿಟಿ ವೈಸು, ಬೇಸ್ ವೈಸು ಪ್ರತಿಯೊಂದು ಕೂಡ ಸೇಮ್ ಇರುವಂಥದ್ದು. ಡೈರೆಕ್ಟಾಗಿ ಇದನ್ನು ಅನ್ಬಾಕ್ಸ್ ಮಾಡೋಣ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಈ ಒಂದು ಕೇಸ್ ಸಿಗ್ತಾ ಇರುವಂಥದ್ದು. ಕೇಸ್ ಒಳಗೆ ಆಬ್ವಿಯಸ್ಲಿ ಬಡ್ಸ್ ಇರುತ್ತೆ. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸಲ್ಲಿ ನಿಮಗೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಜೊತೆಗೆ ಒಂದು ಚಾರ್ಜಿಂಗ್ ಕೇಬಲ್ ಇದೆ. ಇದು ಮೈಕ್ರೋ USB ಚಾರ್ಜಿಂಗ್ ಕೇಬಲ್ ಆಗಿರುವಂಥದ್ದು. Type-C ನೀಡ್ಬೋದಾಗಿತ್ತು. ಆ ಡೀಸೆಲ್ಲು ಕೂಡ ನಿಮಗೆ ಅದರಲ್ಲಿ ಮೈಕ್ರೋ USB-ಯನ್ನೇ ನೀಡಿದ್ದಾರೆ. ಮತ್ತು ಇದರಲ್ಲಿ ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸ್ ಕೂಡ ಇರುವಂಥದ್ದು ಆಯಿತಾ. ನಾನು ಇದನ್ನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಸೊ ಈ ಎರಡೂ ನೆಕ್ ಬ್ಯಾಂಡ್ ಮತ್ತು ಈ ಒಂದು ಬಡ್ಸ್ Q2 ನಿಯೋ ಏನಿದೆ, ಟ್ರೂ ವೈರ್ಲೆಸ್ ಇಯರ್ಬಡ್, ಎರಡೂ ಕೂಡ ನಾವು ರಿಯಲ್ಮಿ ಲಿಂಕ್ ಅಪ್ಲಿಕೇಶನ್ಗೆ ಕನೆಕ್ಟ್ ಮಾಡ್ಕೊಬೋದು. ಅಲ್ಲೇ ನಾವು ಬೇಕಾದ್ರೆ ಕೆಲವೊಂದು ಸೆಟ್ಟಿಂಗನ್ನು ಚೇಂಜ್ ಮಾಡ್ಕೊಬೋದು. ಸೊ ನಾನು ಆಗಲೇ ಹೇಳ್ದಂಗೆ ಡೀಸೋನಾದರೂ ಪರ್ಚೇಸ್ ಮಾಡಿ, ಇದನ್ನಾದರೂ ಪರ್ಚೇಸ್ ಮಾಡಿ, ಎರಡು ಕೂಡ ಆಲ್ಮೋಸ್ಟ್ ಸೇಮ್. ನನಗೆ ಯಾವುದೇ ಚೇಂಜಸ್ ಅಂತೂ ಕಾಣಲಿಲ್ಲ. ಈ ಒಂದು ಬಡ್ಸ್ Q2 ನಿಯೋ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದು $1,600 ಓಕೆ ಅಂತೀನಿ ಆಯಿತಾ. ನಿಮಗೆ TWS ಟ್ರೂ ವೈರ್ಲೆಸ್ ಇಯರ್ಬಡ್ಡೇ ಬೇಕು ಅಂದರೆ ಇದನ್ನು ಪರ್ಚೇಸ್ ಮಾಡಿ. ನನಗೆ ಇವೆರಡರಲ್ಲಿ ಈ ಒಂದು ನೆಕ್ ಬ್ಯಾಂಡಲ್ಲಿ ಇದರಲ್ಲಿ ನನಗೆ ಒಂದು ನೆಕ್ ಬ್ಯಾಂಡ್ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಸೊ ಕ್ವಾಲಿಟಿ ಅಂತೂ ನಂಗೆ ಹೆವಿ ಇಂಪ್ರೆಸಿವ್ ಆಗಿದೆ. ಇದ್ರ ಹೇಳ್ತಾರೆ ಒಂದು ಫೀಚರ್ ಸಖತ್ತಾಗಿದೆ. ಬ್ಯಾಟ್ರಿ ಲೈಫ್ ಕೂಡ ಅಷ್ಟೇ ತುಂಬ ಜಾಸ್ತಿಯಲ್ಲಿರುವಂಥದ್ದು. ಸೊ ಇದ್ರ ಡೀಟೇಲ್ ರಿವ್ಯೂ ಬೇಕು ಅಂತಂದರೆ ನಾನು ಡೀಸೋ ವೀಡಿಯೋನ ನೋಡಿ ಆಯಿತಾ. ಆ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ಎರಡೂ ಏನೂ ಚೇಂಜಸ್ ಇಲ್ಲ ಕ್ವಾಲಿಟಿ ವೈಸು, ಎರಡೂ ಕೂಡ ಚೆನ್ನಾಗಿದೆ. ಪ್ರೈಸ್ಗೆ ಓಕೆ ಅಂತೀನಿ. ಡೈರೆಕ್ಟಾಗಿ ವಾಚು, ಇದು ಹೊಸ ಪ್ರಾಡಕ್ಟು, ಇದನ್ನು ನಾನು ಸ್ವಲ್ಪ ಮಾತಾಡಲೇಬೇಕು. ಸೊ ರಿಯಲ್ಮಿ ವಾಚ್ 2 ಈ ಒಂದು ವಾಚ್ ಏನಿದೆ ಇದು $3,500 ಲಾಂಚ್ ಆಗ್ತಿರುವಂಥದ್ದು. ರಿಯಲ್ಮಿ ವಾಚ್ ಫಸ್ಟ್ ಲಾಂಚ್ ಆಗಿತ್ತು ಆಯಿತಾ, ತುಂಬ ಪಾಪ್ಯುಲರ್ ಆಯಿತು.
ಸೊ ಅದಾದ ನಂತರ ರಿಯಲ್ಮಿ ವಾಚ್ 2 ಅನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಒಂದು ವಾಚ್ ನೋಡೋಕೆ ಸಿಗ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಜೊತೆಗೆ ಒಂದು ಚಾರ್ಜಿಂಗ್ ಡಾಕು ಮ್ಯಾಗ್ನೆಟಿಕ್ಕು. ಅದನ್ನು ಬಿಟ್ಟರೆ ಬೇರೆಯೂ ಸಹ ಈ ಒಂದು ಬಾಕ್ಸಲ್ಲಿ ನಿಮಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಒಂದು ವಾಚ್ ನಿಮಗೆ ರೀಚ್ ಮಾಡೋಕೆ ಸಿಗ್ತಾ ಇರುವಂಥದ್ದು. ಮೊದಲನೇದಾಗಿ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಂತಂದರೆ ಫ್ರಂಟಲ್ಲಿ ಇರುವಂಥದ್ದು ಗ್ಲಾಸ್ ಆಯಿತಾ, ಅಷ್ಟು ಈಸಿಯಾಗಿ ಸ್ಕ್ರಾಚ್ ಆಗೋದಿಲ್ಲ. ಮುಂದ್ಗಡೆ ಇರುವಂಥ ಗ್ಲಾಸ್ ಸೈಜಲ್ಲೇ ಡಿಸ್ಪ್ಲೇ ಇರುತ್ತೆ ಅಂತ ಅನ್ಕೊಂಬಿಡಿ ಆಯಿತಾ. ಡಿಸ್ಪ್ಲೇ ಸ್ವಲ್ಪ ಸಣ್ಣದೇನೆ, ಕೇವಲ 1.4 ಇಂಚಿನ ಡಿಸ್ಪ್ಲೇದಾಗಿರುವಂಥದ್ದು. ಸ್ವಲ್ಪ ಜಾಸ್ತಿ ದೊಡ್ಡದು ನಿಂತಿದ್ದು ತುಂಬ ಚೆನ್ನಾಗಿರ್ತಾ ಇತ್ತು. ಸೈಡಲ್ಲಿ ನಿಮಗೆ ಒಂದೇ ಒಂದು ಬಟನ್ ಕೊಟ್ಟಿದ್ದಾರೆ, ಬಟನ್ನ ಕ್ವಾಲಿಟಿ ಓಕೆ ಅಂತ. ಹಿಂದ್ಗಡೆ ನಿಮಗೆ ಸೆನ್ಸಾರ್ಗಳು ಮತ್ತು ಚಾರ್ಜಿಂಗ್ ಡಾಕ್ ಇರುವಂಥದ್ದು, ಪ್ಲಾಸ್ಟಿಕ್ ಬ್ಯಾಕ್ ಇದಾಗಿರುವಂಥದ್ದು ಆಯಿತಾ. ಇದರ ಫ್ರೇಮ್ ಕೂಡ ಅಷ್ಟೇ, ಬಾಡಿ ಕೂಡ ಪ್ಲಾಸ್ಟಿಕ್ ಬಾಡಿ. ಸೊ ಅಟ್ಲೀಸ್ಟ್ ಮೆಟಲ್ ನೀಡಿದರೆ ಸಕ್ಕತ್ತಾಗಿರ್ತೈತಿ. ಯೂಶ್ವಲಿ ರಿಯಲ್ಮಿನಲ್ಲಿ ಈ ಪ್ರೈಸ್ ರೇಂಜಲ್ಲಿ ಮುಂಚೆನೂ ಕೂಡ ಆ ಒಂದು ವಾಚಲ್ಲೂ ಕೂಡ ನಿಮಗೆ ರಿಯಲ್ಮಿ ವಾಚಲ್ಲಿ ಮೆಟಲ್ ಬಾಡಿ ಇರಲಿಲ್ಲ, ಪ್ಲಾಸ್ಟಿಕ್ ಬಾಡಿನ ಅದು ಕೂಡ. ಬಟ್ ಪ್ರೀಮಿಯಮ್ ಅಂತ ಅನಿಸಲ್ಲ ನಿಮಗೆ ಪ್ಲಾಸ್ಟಿಕ್ ಬಾಡಿ ಇದ್ದರೆ. ಇನ್ನು ಬೆಲ್ಟ್ನ ಕ್ವಾಲಿಟಿ ಅಷ್ಟಕ್ಕಷ್ಟೇ ಆಯಿತು, ನನಗೆ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಯಾಕೋ ಗೊತ್ತಿಲ್ಲ, ಒಂದು ತುಂಬ ಕಡಿಮೆ ಕ್ವಾಲಿಟಿಯ ಬೆಲ್ಟ್ ಅಂತ ಅನ್ನಿಸ್ತದೆ. ಮತ್ತು ಈ ಒಂದು ಸ್ಟ್ರ್ಯಾಪ್ ಇದೆ ಅಲ್ವಾ, ಇದು ಕೂಡ ಪ್ಲಾಸ್ಟಿಕ್ನದ್ದೇ ಆಗಿರುವಂಥದ್ದು. ತುಂಬ ಬೇಜಾರಾಯಿತು ನನಗೆ. ಬಿಲ್ಡ್ ಕ್ವಾಲಿಟಿ ನನಗೆ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ. 3,500 ಅಲ್ವಾ, ಸೊ ಅದರಿಂದ ಸ್ವಲ್ಪ ನಾವು ಕಾಂಪ್ರಮೈಸ್ ಮಾಡ್ಕೊಬೇಕಾಗತ್ತೆ. ಬಿಲ್ಡ್ ಕ್ವಾಲಿಟಿಯಲ್ಲಿ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇನ್ನು ಡಿಸ್ಪ್ಲೇ ಸೂಪರ್ ಆಗಿದೆ. ಡಿಸ್ಪ್ಲೇ ಸೈಜ್ ಸಣ್ಣದು ಆಯಿತಾ, ಬಟ್ ಡಿಸ್ಪ್ಲೇ ಕ್ಲಾರಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಕಲರ್ಸ್ ಎಲ್ಲ ಸೂಪರ್ ಆಗಿರುವಂಥದ್ದು ಆಯಿತಾ. ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಈ ಒಂದು ವಾಚನ್ನು ಕೂಡ ನಾವು ಬೇಕಾದರೆ ರಿಯಲ್ಮಿ ಲಿಂಕ್ ಅಪ್ಲಿಕೇಶನ್ ಮುಖಾಂತರ ಕನೆಕ್ಟ್ ಮಾಡ್ಕೊಬೋದು. ವಾಚ್ ಫೇಸಸ್ಸು, ಸ್ಟ್ಯಾಟ್ಸು, ಎಷ್ಟು ಓಡಿದ್ದೀರಾ, ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಿದ್ದೀರಾ, ಪ್ರತಿಯೊಂದನ್ನು ಕೂಡ ಅದರಲ್ಲಿ ನಾವು ಚೆಕ್ ಮಾಡ್ಬೋದು. ಮತ್ತು ವಾಚ್ ಫೇಸ್ನ ಕೂಡ ಚೇಂಜ್ ಮಾಡ್ಕೊಬೋದು. ಇದರಲ್ಲಿ ಯಾವುದೇ GPS ಇಲ್ಲ ಆಯಿತಾ. ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಈ ಒಂದು ವಾಚ್ ತುಂಬ ಸಿಂಪಲ್ ವಾಚು. ನೀವು ಏನು ಫಿಟ್ನೆಸ್ ಬ್ಯಾಂಡನ್ನು ಪರ್ಚೇಸ್ ಮಾಡ್ತೀರಲ್ವಾ, ಫಿಟ್ನೆಸ್ ಬ್ಯಾಂಡಲ್ಲಿರುವಂಥ ಫೀಚರೇ ಇರುವಂಥದ್ದು. ಫಿಟ್ನೆಸ್ ಬ್ಯಾಂಡಲ್ಲಿ ಸ್ವಲ್ಪ ದೊಡ್ಡ ಸ್ಕ್ರೀನ್ ಆಗ್ದಂಗೆ ಅಷ್ಟೇ, ಇನ್ನೇನು ಚೇಂಜಸ್ ಇಲ್ಲ. ಒಂದೇ ಒಂದು ಎಕ್ಸ್ಟ್ರಾ ಫೀಚರ್ ಇರುವಂಥದ್ದು ಆಯಿತಾ, ರಿಯಲ್ಮಿ ಲಿಂಕ್ ಫೀಚರ್ ಇರುವಂಥದ್ದು. ನೀವೇನಾದರೂ ರಿಯಲ್ಮಿ ಲಿಂಕ್ನ ಮುಖಾಂತರ ಕೆಲವೊಂದು AOT ಪ್ರಾಡಕ್ಟ್ಸ್ಗಳು, ಅಂದರೆ ಲೈಟನ್ನು ಆನ್ ಆಫ್ ಮಾಡೋದಕ್ಕೆಲ್ಲ ಈ ಒಂದು ವಾಚನ್ನು ಯೂಸ್ ಮಾಡ್ಬೋದು. ಅದೊಂದು ಎಕ್ಸ್ಟ್ರಾ ಫೀಚರ್ ಇದೆ ಅನ್ನೋದು ಬಿಟ್ಟರೆ ಪ್ರತಿಯೊಂದು ಕೂಡ ಫಿಟ್ನೆಸ್ ಬ್ಯಾಂಡೇ ಅಂತಲೇ ನಾವು ಹೇಳ್ಬೋದಾಯ್ತಾ. ಸೊ ನನಗೆ ಈ ಒಂದು OS ತುಂಬ ಸ್ಮೂತ್ ಆಗಿದೆ ಅಂತ ಅನ್ನಿಸ್ತು. ಎಲ್ಲೂ ಕೂಡ ನನಗೆ ಲ್ಯಾಗಿ ಅಂತ ಅನ್ನಿಸ್ಲಿಲ್ಲ. ಓಕೆ, ಗಮನಿಸ್ತಾ ಇದ್ರೆ ಇದೀಗ ರಿಯಲ್ಮಿ ಲಿಂಕಿಂದು ಡೆಮೋ ತೋರಿಸ್ತೀನಿ. ಈ ಒಂದು ವಾಚಲ್ಲಿ ರಿಯಲ್ಮಿ ಲಿಂಕ್ ಅಂತ ಒಂದು ಆಪ್ಷನ್ ಅದಕ್ಕೆ ಹೋದ್ರಿ ಅಂತ ಅಂದರೆ ನೀವು ಕನೆಕ್ಟ್ ಮಾಡಿರುವಂಥ AIoT ಪ್ರಾಡಕ್ಟ್ಗಳು ಅಂತ ಅಂದರೆ ಲ್ಯಾಂಪ್ ಆಗಿರ್ಬೋದು, TV ಏನೇನು ಕನೆಕ್ಟ್ ಮಾಡಿರುತ್ತೆ ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ ಇದೀಗ ಲ್ಯಾಂಪನ್ನು ಆಫ್ ಮಾಡ್ತೀನಿ ನೋಡಿ, ನೋಡ್ಬೋದು. ಈ ಒಂದು ವಾಚ್ನ ಮುಖಾಂತರ ನಾವು ಆನ್ ಆಫನ್ನು ಮಾಡ್ಬೋದು. ಸೊ ಇದೊಂದು ಒಳ್ಳೆ ಫೀಚರ್. ಇದನ್ನು ಬಿಟ್ಟರೆ ಒಂದು ನಾರ್ಮಲ್ ವಾಚ್, ಇದರಲ್ಲಿ ಆಲ್ಮೋಸ್ಟ್ ಪ್ರತಿಯೊಂದು ಫಿಟ್ನೆಸ್ ಮಾಡಿರುವಂಥ ಫೀಚರ್ ಇರುವಂಥದ್ದು. ಹಾರ್ಟ್ ರೇಟ್ ಮಾನಿಟರ್ ಇದೆ, ಒಂದು ಲೆವೆಲ್ಗೆ ಆಕ್ಯುರೇಟ್ ಆಗಿರುವಂಥದ್ದು. SpO2 ಬ್ಲಡ್ ಆಕ್ಸಿಮೀಟರ್ ಇರುವಂಥದ್ದು, ಇದು ಕೂಡ ಒಂದು ಲೆವೆಲ್ಗೆ ಆಕ್ಯುರೇಟ್ ಆಗಿದೆ. ಬಟ್ ಇದನ್ನು ಮೆಡಿಕಲ್ ಎಕ್ವಿಪ್ಮೆಂಟ್ ರೀತಿ ಯೂಸ್ ಮಾಡೋದಕ್ಕಾಗೋದಿಲ್ಲ. ಸ್ಟೆಪ್ ಕೌಂಟ್ ಒಂದು ಲೆವೆಲ್ಗೆ ಆಕ್ಯುರೇಟ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಅದಷ್ಟೇ, ಇನ್ನೇನು ಎಕ್ಸ್ಟ್ರಾ ಸಿಗುತ್ತೆ ಹೇಳಿ, ನಿಮಗೆ ಒಂದು ವಾಚಲ್ಲಿ ಟೈಮ್ ನೋಡ್ಬೋದು. ನೋಟಿಫಿಕೇಷನ್ ಎಲ್ಲ ಬರುತ್ತೆ. ವಾಟ್ಸಪ್ ಅಂತ ಅಂದರೆ ನೀವು ಮೆಸೇಜ್ ನೋಡ್ಕೊಬೋದು, ಆಮೇಲೆ ಬೇಕಾದ್ರೆ ಅದರಲ್ಲಿ ರಿಪ್ಲೈ ಮಾಡಬೇಕಾಗುತ್ತೆ ಮೊಬೈಲ್ನಲ್ಲಿ. ಮತ್ತು ಕಾಲ್ ಬಂತು ಅಂತಂದರೆ ಒಂದು ಮ್ಯೂಟ್ ಮಾಡ್ಬೋದು ಅಥವಾ ಕಟ್ ಮಾಡ್ಬೋದು. ಅಂದ್ಬಿಟ್ರೆ ಇಂಟರ್ನಲ್ ಮೈಕ್ರೋಫೋನ್ ಎಲ್ಲ ಯೂಶ್ವಲಿ ಪ್ರೈಸಲ್ಲಿ ರೆಪ್ಯೂಟೆಡ್ ಬ್ರ್ಯಾಂಡಲ್ಲಿ ಯಾವುದು ಕೂಡ ಇನ್ಬಿಲ್ಟ್ ಮೈಕ್ರೋಫೋನ್ ನೀಡೋದಿಲ್ಲ. ಇನ್ನು ಬ್ಯಾಟ್ರಿ ಲೈಫ್ ಬಗ್ಗೆ ಮಾತನಾಡಬೇಕಂತ ಅಂದರೆ ರಿಯಲ್ಮಿ ಹೇಳೋ ಪ್ರಕಾರ ಈ ಒಂದು ವಾಚನ್ನು ಫುಲ್ ಚಾರ್ಜ್ ಮಾಡಿದ್ದೀರಾ ಅಂತ ಅಂದರೆ 12 ದಿನಗಳ ಬ್ಯಾಟ್ರಿ ಬ್ಯಾಕಪ್ಪನ್ನು ನೀಡುತ್ತೆ. 12 ದಿನ ಅಂತ ಅಂದರೆ ಒಂದು ಒಳ್ಳೆಯ ಬ್ಯಾಟ್ರಿ ಬ್ಯಾಕಪ್ಪನ್ನೇ ಈ ಒಂದು ಪ್ರೈಸ್ ರೇಂಜ್ಗೆ. ಮತ್ತು ಈ ಒಂದು ವಾಚ್ IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು ಒಳ್ಳೆಯ ವಿಷಯ. ನೀವು ಹಾಗಾದರೆ ಕೇಳ್ಬೋದು, ಈ ಒಂದು ವಾಚನ್ನು ಸುಮಾರು 3,500 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು ಅಂತ ನಾನಂತೀನಿ. 3,500 ರೂಪಾಯಿಗೆ ಹೌದು ಒಂದು ಲೆವೆಲಿಗೆ ಓಕೆ, ಬಟ್ ನಿಮಗೆ ಬೇರೆ ಬ್ರ್ಯಾಂಡಲ್ಲಿ ಇದಕ್ಕಿಂತ ಕಡಿಮೆ ಬೆಲೆಗೆ ಸ್ಮಾರ್ಟ್ ವಾಚ್ಗಳು ಸಿಗ್ತವೆ, ಸೆಮಿ ಸ್ಮಾರ್ಟ್ ವಾಚ್ಗಳು. ಸೊ ಬಟ್ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ ಈ ಒಂದು ಫಿಟ್ನೆಸ್ ಬ್ಯಾಂಡಲ್ಲಿರುವಂಥ ಸೆನ್ಸಾರ್ಸ್ಗಳು, ಈ ಒಂದು ವಾಚಲ್ಲಿರುವಂಥ ಸೆನ್ಸರ್ಸ್ಗಳು ತುಂಬ ಆ್ಯಕ್ಯುರೇಟ್ ಆಗಿರುತ್ತೆ, ತುಂಬ ಕರೆಕ್ಟಾಗಿ ಪ್ರತಿಯೊಂದನ್ನು ಕೂಡ ತೋರಿಸುತ್ತೆ. ಬಟ್ ನಿಮಗೆ ಕಡಿಮೆ ಬೆಲೆಯ ವಾಚಲ್ಲಿ ಫಿಟ್ನೆಸ್ ಬ್ಯಾಂಡಲ್ಲಿ ನಿಮಗೆ ಆ ಒಂದು ಆ್ಯಕ್ಯುರಸಿ ಅಷ್ಟು ಬರಲ್ಲ ಅಂತ ನನಗಂತೂ ಅನ್ನಿಸ್ತಾ ಇರುವಂಥ. ಕಡಿಮೆ ಕ್ವಾಲಿಟಿಯ, ಕಡಿಮೆ ದುಡ್ಡಿನ ಸೆನ್ಸರ್ಸ್ನ ಅದಕ್ಕೆ ಹಾಕಿರ್ತಾರೆ, ಅದರಿಂದಲೇ ಆ ಒಂದು ವಾಚ್ಗಳ ಬೆಲೆ ಕಡಿಮೆ ಇರುತ್ತೆ. ಸೊ ಇದರ ಬಿಲ್ಡ್ ಕ್ವಾಲಿಟಿ ನಂಗೆ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನ್ನಿಸ್ಲಿಲ್ಲ. ಬಟ್ 3,500, ಸೊ ಬ್ರ್ಯಾಂಡ್ ನೋಡ್ಕೊಂಡು ಬೇಕಾದ್ರೆ ನಾವು ಪರ್ಚೇಸ್ ಮಾಡ್ಬೋದು. ಇನ್ನೊಂದು ಸ್ವಲ್ಪ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರ್ಬೋದಾಗಿತ್ತು. ಸೊ ಇದಿಷ್ಟು ನನ್ನ ಒಪಿನಿಯನ್ನು. ಅದನ್ನು ಬಿಟ್ಟರೆ ಈ ಒಂದು ಒಳಗಡೆ ಇಂಟರ್ನಲ್ OS ಎಲ್ಲ ತುಂಬ ಸಕ್ಕತ್ತಾಗಿ, ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಜೊತೆಗೆ ರಿಯಲ್ಮಿ ಲಿಂಕ್
ತುಂಬ ಒಳ್ಳೆ ಫೀಚರು, ಅದು ನನಗೆ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಸೊ ಇಷ್ಟು ಈ ಒಂದು ವಾಚ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಕನ್ನಡ ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ಆದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋದಲ್ಲಿ.